ಐ ಮೀನ್ ಸೋ ಲವ್ ವಿತ್ ದಿಸ್ ಪಿಜ್ಜಾ ಆಮ್ಲೆಟ್ ಆಲ್ಮೋಸ್ಟ್ 1 ವೀಕ್ ಒಳಗೆ 3 to 4 ಟೈಮ್ಸ್ ಮಾಡತ್ತಿ. ಇವತ್ತು ನಾನು ವರ್ಕ್ ಫ್ರಮ್ ಆಫೀಸ್ ಅಂತ ನಂಗೆ ಏನು ನೆನಪಾತಂತಂದ್ರೆ ಹೋದ ತಿಂಗಳವರೆಗೂ ನಂದು ರೂಟೀನ್ ಹೆಂಗಿತ್ತಂತಂದ್ರೆ ಜಿಮ್ ಮುಗಿಸ್ಕೊಂಡು ಆಮೇಲೆ ಆಫೀಸ್ ಮುಗಿಸ್ಕೊಳ್ತಿದ್ದೆ. ರೂಟೀನ್ ಭಾಳ ಟೈಟ್ ಆಗೋದ್ರಿಂದ ವರ್ಕ್ ಫ್ರಮ್ ಆಫೀಸ್ ಇದ್ದಾಗ ಜಿಮ್ಮಿಂದ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿರ್ತೀನಿ. ನಂಗೆ ನಾಳೆ ರಾಜ್ಮಾ ಮಾಡೋ ಪ್ಲಾನ್ ಐತಿ. ಯಾಕಂತಂದ್ರೆ ಈ ರಾಜ್ಮಾ ನಾನು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯ್ತು ಅನ್ಕೋತೀನಿ ತೊಗೊಂಬಂದಿಟ್ಟು ಇನ್ನೂ ಯೂಸ್ ಮಾಡಿಲ್ಲ, ಖಾಲಿನೇ ಆಗಿಲ್ಲ ಅದೊಂದು ಸ್ವಲ್ಪ. ಸೊ ಅದು ಹುಳ ಬೀಳೋಕಿನ ಮುಂಚೆ ಜಲ್ದಿನ ತಿಂದು ಮುಗಿಸ್ಕೊಳ್ಳೋದೈತಿ ನಂಗೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಂದು ಸ್ಕಿನ್ ರೂಟೀನ ನಾನು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ. ಮೊದಲೇಕೆಂದು ಸಿರಮ್ಸ್ ಯೂಸ್ ಮಾಡಿಲ್ಲ, ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಚಾಲೂ ಮಾಡಿದ್ರೆ ಅಂತ ತೆಕ್ಕೊಂಡು ಪ್ಲಮ್ಮದ್ದು ಇದನ್ನು ನೈಸಿನಮೈಡ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಇಟ್ ಇಸ್ ಸೋ ಹೈಡ್ರೇಟಿಂಗ್. ಆ್ಯಂಡ್ ಹಳೇದು ಮಾಯ್ಶ್ಚರೈಸರ್ ಇದು ಪಾನ್ಸ್ ಮತ್ತು ಮಿನಿಮಲಿಸ್ಟ್ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಡಾಟ್ ಆ್ಯಂಡ್ ಕೀ ಅವ್ರದ್ದು ಸಿರಮೈಡ್ ಮಾಯ್ಶ್ಚರೈಸರ್ ಈಗ ಮೂವ್ ಆಗಿದ್ದೀನಿ. ಆ್ಯಂಡ್ ಮೊದಲೇಕೆ ನಿವಿಯಾದು ಯೂಸ್ ಮಾಡ್ತಿದ್ದೆ, ಇವಾಗೂ ನಿವಿಯಾ ಯೂಸ್ ಮಾಡ್ತೀನಿ. ಬಟ್ ಇವಾಗ ಇತ್ತಿತ್ತಾಗಿ ಇದು ಸ್ವಲ್ಪ ಪ್ಲಮ್ಮಿಂಗ್ ಎಫೆಕ್ಟಿಗೆ ಆಮೇಲೆ ಸ್ವಲ್ಪ ಡೀಪ್ ಹೈಡ್ರೇಷನ್ ಈಗ ಡಾಟ್ ಆ್ಯಂಡ್ ಕೀದಿದ್ದು ಚೋಟು ಲಿಪ್ ಬಾಮ್ ಯೂಸ್ ಮಾಡತ್ತೀನಿ. ಹಾಂ, ಬರೀ ನಾನು ಸ್ಕಿನ್ ಕೇರ್ ಅಷ್ಟೇ ಮಾಡ್ಕೊಳ್ಳಲ್ಲ, ಇವಾಗ ಹೇರ್ ಕೇರು ಮಾಡ್ಕೊತಿದ್ದೀನಿ. ಏನಂತಂದ್ರೆ ಮಕ್ಕೊಳಕ್ಕಿಂತ ಮುಂಚೆ ಈ ಟೈಟ್ ರಬ್ಬರ್ ಬ್ಯಾಂಡ್ಸ್ ಬದಲಿ ಸ್ಕ್ರಂಚೀಸ್ ಯೂಸ್ ಮಾಡ್ತೀನಿ. ನಿಮ್ಗೆ ನಾಳೆ ವಿಡಿಯೋ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.